ಕಳೆದ 2-3 ವರ್ಷಗಳಿಂದ ಪೀಣ್ಯ ಫ್ಲೈಓವರ್ನಲ್ಲಿ ಭಾರಿ ವಾಹನಗಳ ಸಂಚಾರಕ್ಕೆ ಬಂದ್ ಹಾಕಿತ್ತು. ಆದರೆ ಈಗ ಓಪನ್ ಆಗಿರೋದ್ರಿಂದ ಒಂದಷ್ಟು ಟ್ರಾಫಿಕ್ ಜಾಮ್ಗೆ ಮುಕ್ತಿ ಸಿಕ್ಕಂತಾಗಿದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬರೋಣ. ವಾಹನ ಸವಾರರಿಗೆ ಗುಡ್ ನ್ಯೂಸ್. ಪೀಣ್ಯ ಫ್ಲೈಓವರ್ ಸಂಚಾರ ಮುಕ್ತ. ಭಾರಿ ವಾಹನಗಳ ಓಡಾಟಕ್ಕೆ ಅನುಮತಿ. ತುಮಕೂರು ರಸ್ತೆ ಟ್ರಾಫಿಕ್ಗೆ ಸಿಗುತ್ತಾ ಮುಕ್ತಿ. ಎಸ್, 2.5 ವರ್ಷಗಳ ಬಳಿಕ ಬೆಂಗಳೂರು ನಗರದ ಹೆಬ್ಬಾಗಿಲು ಪೀಣ್ಯ ಫ್ಲೈಓವರ್ ಭಾರಿ ವಾಹನಗಳ ಸಂಚಾರಕ್ಕೆ ಮುಕ್ತವಾಗಿದೆ. ಸುಮಾರು 25 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವ ಪೀಣ್ಯ ಫ್ಲೈಓವರ್ ಅನ್ನು ಮುಕ್ತಗೊಳಿಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಟ್ರಾಫಿಕ್ ಪೊಲೀಸರು ಹಸಿರು ನಿಶಾನೆ ತೋರಿದ್ದಾರೆ. 2021 ಡಿಸೆಂಬರ್ನಲ್ಲಿ ಹೆವಿ ವೆಹಿಕಲ್ಸ್ಗೆ ನಿರ್ಬಂಧ ಹೇರಲಾಗಿತ್ತು. ಶುಕ್ರವಾರ ಹೊರತುಪಡಿಸಿ ವಾರದ 6 ದಿನ ಎಲ್ಲಾ ವಾಹನಗಳಿಗೆ ಪೀಣ್ಯ ಫ್ಲೈಓವರ್ ಮೇಲೆ ಓಡಾಟಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪರ್ಮಿಷನ್ ಕೊಟ್ಟಿದೆ. ಭಾರಿ ವಾಹನಗಳು ಮಾತ್ರ ಮೇಲ್ಸೇತುವೆ ಎಡಪಥದಲ್ಲಿ ಗರಿಷ್ಠ 40 ಕಿಲೋಮೀಟರ್ ವೇಗ ಮಿತಿಯಲ್ಲಿ ಸಂಚಾರ ಮಾಡಬೇಕು ಅಂತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೂಚಿಸಿದೆ. 2 ವರ್ಷಗಳ ನಂತರ ಪೀಣ್ಯ ಫ್ಲೈಓವರ್ನಲ್ಲಿ ಭಾರಿ ವಾಹನಗಳು ಓಡಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಏನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಳೆದ 2 ವರ್ಷಗಳಿಂದಲೂ ಕೂಡ ಈ ಫ್ಲೈಓವರ್ನಲ್ಲಿ ಭಾರಿ ವಾಹನ ಓಡಾಟಕ್ಕೆ 2 ಬೀಮ್ಗಳಲ್ಲಿ ಅಂದ್ರೆ 2 ಪಿಲ್ಲರ್ಗಳಲ್ಲಿ ಸಮಸ್ಯೆ ಕಂಡು ಬಂದಿತ್ತು, ದೋಷ ಕಂಡು ಬಂದಿತ್ತು. ಆ ಪಿಲ್ಲರ್ಗಳ ಜೊತೆಗೆ ಎಲ್ಲಾ ಪಿಲ್ಲರ್ಗಳಿಗೂ ಕೂಡ ರೋಪ್ಗಳನ್ನು ಅಳವಡಿಸುವಂತಹ ಕಾರ್ಯ ಸಂಪೂರ್ಣವಾಗಿ ಮುಗಿದಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ಟೆಸ್ಟ್ಗಳನ್ನು ಕೂಡ ಈಗ ಮಾಡಲಾಗಿರುವಂಥದ್ದು. ಭಾರಿ ವಾಹನಗಳ ಟೆಸ್ಟಿಂಗ್ ಎಲ್ಲ ಕೂಡ ಮಾಡಿದ್ದಾರೆ. ಲೋಡ್ ಟೆಸ್ಟಿಂಗ್ ಕೂಡ ಮುಗಿದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಭಾರಿ ವಾಹನಗಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೂಚನಾ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ, ಫಲಕವನ್ನು ಕೂಡ ಹಾಕಿರುವಂತದ್ದು. ಇವತ್ತಿನಿಂದ ಅಂದ್ರೆ 29/7/2024ರಿಂದ ಎಲ್ಲಾ ತರದ ವಾಹನಗಳು ಅಂದ್ರೆ ಈ ಮೇಲ್ಸೇತುವೆ ಮೇಲೆ ಸಂಚಾರ ಮಾಡಬಹುದು ಅನ್ನುವಂತ ಒಂದು ನೋಟಿಸ್ ಅನ್ನು ಹಾಕಿದ್ದಾರೆ. ಸಾರ್ವಜನಿಕ ಪ್ರಕಟಣೆಯನ್ನು ಹೊರಡಿಸಿರುವಂತದ್ದು ಬೆಂಗಳೂರು ಸಂಚಾರ ಪೊಲೀಸರು. ಮೇಲ್ಸೇತುವೆಯಲ್ಲಿ ವಿಶೇಷವಾಗಿ ಶುಕ್ರವಾರ ನಾವು ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇಲ್ಲಿ ಮೇಂಟೆನೆನ್ಸ್ ಅನ್ನ ಮಾಡ್ತಾರೆ. ವೀಕ್ಲಿ ಒನ್ಸ್ ಅಂದ್ರೆ ಶುಕ್ರವಾರದಂದು ಮಾತ್ರ ಭಾರಿ ವಾಹನಗಳಿಗೆ ಅವಕಾಶ ಇರೋದಿಲ್ಲ. ಬೇರೆ ವಾಹನಗಳು ಓಡಾಡಬಹುದು, ಅಂದ್ರೆ ಲಘು ವಾಹನಗಳು ಸಂಚಾರ ಇರುತ್ತೆ, ಆದ್ರೆ ಭಾರಿ ವಾಹನಗಳು ಮಾತ್ರ ಆವತ್ತು ಬಂದ್ ಆಗಿರ್ತವೆ, ಯಾರು ಕೂಡ ಓಡಾಡಂಗಿಲ್ಲ. ತುಮಕೂರು ರಸ್ತೆಯಲ್ಲಿರುವ 15 ಮೀಟರ್ ಅಗಲದ 4.2 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಯಲ್ಲಿ 2021 ಡಿಸೆಂಬರ್ನಿಂದ ಕೂಡ ಪೀಣ್ಯ ಮೇಲ್ಸೇತುವೆಯಲ್ಲಿ ಸಮಸ್ಯೆ ಎದುರಾಗಿತ್ತು. ಇದರಿಂದ ತುಮಕೂರು ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ಹೀಗಾಗಿ ಬಸ್ ಹಾಗೂ ಟ್ರಕ್ಗಳಂತಹ ಭಾರಿ ವಾಹನಗಳ ಸಂಚಾರ ನಿರ್ಬಂಧಿಸಲಾಗಿತ್ತು. ಇದೀಗ ಪೀಣ್ಯ ಮೇಲ್ಸೇತುವೆ ಎಲ್ಲಾ ವಾಹನಗಳ ಸಂಚಾರಕ್ಕೆ ಮುಕ್ತವಾಗಿದೆ. ವಾಹನ ಸವಾರರು ಫುಲ್ ಖುಷಿಯಾಗಿದ್ದಾರೆ. 3 ತಾಸು 3.5 ಗಂಟೆ ಬೇಕಾಗ್ತಿತ್ತು, ಈಗ 1.5 ಗಂಟೆ ಟೈಮ್ ಸೇವ್ ಆಗುತ್ತೆ. ಮೇನ್ ಪೆಟ್ರೋಲ್ ಡೀಸೆಲ್ ಸೇವ್ ಆಗುತ್ತೆ. ಯಾಕಂದ್ರೆ ಟ್ರಾಫಿಕ್ ಜಾಮ್ ಆದಾಗ ಇಷ್ಟೊಂದು 100 ವೆಹಿಕಲ್ 1000 ವೆಹಿಕಲ್ ಆದಾಗ ನಿಂತ ಗಾಡಿ ಟ್ರಾಫಿಕ್ ಜಾಮ್ ಆದಾಗ ಸಿಕ್ಕಾಪಟ್ಟೆ ಪೆಟ್ರೋಲ್ ಡೀಸೆಲ್ ನ್ಯಾಷನಲ್ ವೇಸ್ಟ್ ಅದು ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ, ಬೇಗ ಕವರ್ ಆಗುತ್ತೆ. ಈಗ ಸಂತೋಷ ಸುದ್ದಿ ಅಂದ್ರೆ ಓಪನ್ ಆಗಿದೆ, ಖುಷಿ ಆಗುತ್ತೆ ಎಲ್ಲರಿಗೂ. ಇನ್ನು ಫ್ಲೈಓವರ್ ಮೇಲೆ ಶುಕ್ರವಾರ ಒಂದು ದಿನ ಸಂಚಾರ ನಿಷೇಧ ವಿಚಾರಕ್ಕೆ ಸಾರ್ವಜನಿಕರು ಬೇಸರ ಹೊರಹಾಕಿದ್ದಾರೆ. 100ಕ್ಕೆ 100ರಷ್ಟು ಸರಿಯಾಗಿದೆಯಾ ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಫ್ಲೈಓವರ್ ಕ್ಲೋಸ್ ಆಗಿರೋದು ಯಾಕೆಂದ್ರೆ ಏನಿಂಟ ಇದು ಅಂದ್ರೆ ಕ್ವಾಲಿಟಿ ವರ್ಕ್ ಆಗಿಲ್ಲ ಅಂದ್ಬಿಟ್ಟು ಪದೇ ಮತ್ತೆ ಕ್ಲೋಸ್ ಆಗ್ತಿದ್ರೆ ಏನಾಗುತ್ತೆ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಫ್ಲೈಓವರ್ ಕ್ವಾಲಿಟಿ ಕೆಲಸ ಮಾಡಿದ್ರೆ ಇಷ್ಟು ಕ್ಲೋಸ್ ಆಗಲ್ಲ. ಈಗ 2 ವರ್ಷದಲ್ಲಿ ಏನೇನು ಯಾರಿಗೆ ಲೇಟ್ ಆಗಿದೆ, ಏನೇನು ತೊಂದರೆಗಳಾಗಿದೆ ಅಂತ ಹೇಳಕ್ಕಾಗಲ್ಲ. ನಾವು ಓಪನ್ ಆಗಿರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಟ್ನಲ್ಲಿ 22 ಜಿಲ್ಲೆಗಳಿಗೆ ಸಂಪರ್ಕಿಸುವ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪೀಣ್ಯ ಮೇಲ್ಸೇತುವೆ ಮೇಲೆ ಭಾರಿ ವಾಹನಗಳ ಸಂಚಾರಕ್ಕೆ ಅವಕಾಶ ಕಲ್ಪಿಸಿರುವುದು ವಾಹನ ಸವಾರರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ. 2021 ಡಿಸೆಂಬರ್ 21ಕ್ಕೆ ಬಂದಾಗಿದ್ದಂತ ಈ ಫ್ಲೈಓವರ್ ಈಗ ಮುಕ್ತ ಆಗಿದೆ. ಸಾರ್ವಜನಿಕರು ಖುಷಿಯಿಂದ ಓಡಾಡ್ತಾ ಇದ್ದಾರೆ. ಚಾಲಕರು ಕೂಡ ತುಂಬಾ ಖುಷಿಯಿಂದ ಅಂದ್ರೆ ಟ್ರಾಫಿಕ್ ಇಂದ ಮುಕ್ತ ಆದ್ವಿ, ನಾವು ಮಿಸ್ ಆದ್ವಿ, ಆರಾಮಾಗಿ ಆಯ್ತು ಈಗ ಅನ್ನೋ ತರದ ಮನಸ್ಥಿತಿಯಲ್ಲಿ ಎಲ್ಲರೂ ಕೂಡ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.